ನಿಮ್ಮ ಎಂಪಿ ಯಾರಾಗಬೇಕು? ನಮ್ಗೆ ಕಾಂಗ್ರೆಸ್ ತೇಜಸ್ವಿ ಸೂರ್ಯ ಅವರು ಕೆಲಸಗಳು ನಿಮ್ಗೆ ಇಷ್ಟ ಆಗಿಲ್ಲ? ಏನ್ ಮಾಡಿದ್ದಾರೆ? ದೇಶದ ಬಗ್ಗೆ ಮಾತಾಡ್ತಾರೆ, ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾರೆ? ಮೋದಿ ಪರ ಇರೋರ ಅವಶ್ಯಕತೆ ಇಲ್ಲ, ಜನಗಳ ಪರ ಇರೋರ ಅವಶ್ಯಕತೆ ಇದೆ. ಅವರು ಹಿಂದುತ್ವ ಅನ್ಲಿ, ಬೇರೆ ಬೇರೆ ಒಂದು ಮಠ ಮಂದಿರ ದೇವಸ್ಥಾನ ಅನ್ಲಿ, ಜನಪರ ಇರ್ಲಿ, ಜನಗಳ ತಾನೇ ಆಯ್ಕೆ ಮಾಡಿರೋದು. ಅಭಿವೃದ್ಧಿ ಕೆಲಸ ಇಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ MLA ಅವರು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಮೋದಿ ಅವರು ಹಿಂದುತ್ವ ಅದನ್ನ ಬಿಡಬೇಕು, ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಬೇಕು. ಮುಂದಿನ ಪ್ರಧಾನಿ ಯಾರಾಗ? ರಾಹುಲ್ ಗಾಂಧಿ ಆದ್ರೂ ಒಳ್ಳೇದು. 100% ಈ ಶಕ್ತಿ ಯೋಜನೆ ಅಂತ ಹೇಳಿ ಸೂಪರ್ ಆಗಿ ನಡೀತಾ ಇದೆ. ಶಕ್ತಿ ಯೋಜನೆ ನಮ್ಮ ತೆರಿಗೆ ಹಣದಲ್ಲಿ ನಮ್ಗೆಲ್ಲ ಇದನ್ನ ಕೊಡ್ತಾ ಇದಾರೆ, ಯಾರಪ್ಪ ಮನೆಯಿಂದ ಕೊಡ್ತಾ ಇಲ್ಲ ಅಂತ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಎಂಪಿ ಯಾರಾಗಬೇಕು? ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಹಾಗೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರ ಹೆಸರು ಆಗಿರಬಹುದು, ನಿಖಿತ್ ರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಗೆ ಯಾರಾಗಬೇಕು ನಿಮ್ಮ ಎಂಪಿ? ನಮಗೆ ಕಾಂಗ್ರೆಸ್ ಇಂದನೇ ಆಗ್ಬೇಕು. ಓಕೆ, ಕಾಂಗ್ರೆಸ್ ಇಂದ ಯಾರಾಗಬೇಕು? ಕಾಂಗ್ರೆಸ್ ಇಂದ ನಮಗೆ ಕೇಂದ್ರದಲ್ಲಿ ಯಾರು ಕೊಡ್ತಾರೋ ಅವರೇ ಆಗ್ಬೇಕು ಮೇಡಮ್. ಓಕೆ ಸರ್, ನಿಮ್ಗೆ ಏನು ಅನ್ಸುತ್ತೆ? ನಮಗೂ ಸೇಮ್ ಅದೇ, ಅವ್ರ ಇಷ್ಟ. ಕಾಂಗ್ರೆಸ್ ಇಂದನೇ ಆಗಬೇಕು. ಹೌದು ಮೇಡಮ್, ಹಂಗೆ ಸೇಮ್ ಅವ್ರು ಹೇಳ್ದಂಗೆ. ಸರ್, ಈಗ ಹಾಲಿ ಇರೋದು ತೇಜಸ್ವಿ ಸೂರ್ಯ ಅವರು. ಸೂರ್ಯ ಅವರ ಕೆಲಸಗಳು ನಿಮ್ಗೆ ಇಷ್ಟ ಆಗಿಲ್ವಾ? ಅಭಿವೃದ್ಧಿ ಆಗಿಲ್ವಾ ನಿಮ್ಮ ಕ್ಷೇತ್ರದಲ್ಲಿ? ಏನು ಮಾಡಿದ್ದಾರೆ? ದೇಶದ ಬಗ್ಗೆ ಮಾತಾಡ್ತಾರೆ, ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕ್ಷೇತ್ರದಿಂದ ಕೇಂದ್ರದಿಂದ ಯಾವ ಅನುದಾನ ತಂದವ್ರೆ ಜನಗಳಿಗೆ ತೋರಿಸ್ಬೇಕು ತಾನೆ. ಮತ್ತು ಕೇಂದ್ರದ ಒಂದು ನಮ್ಮ ಜನಗಳು ಕೇಂದ್ರದಲ್ಲಿ ಓಟ್ ಹಾಕಿ ಮೋದಿ ಪರ ಇರೋರ ಅವಶ್ಯಕತೆ ಇಲ್ಲ. ನಮಗೆ ಜನಗಳ ಪರ ಇರೋರ ಅವಶ್ಯಕತೆ ಇದೆ. ಬಡವ್ರ ಜನ, ಬಡವ್ರ ಹೊಟ್ಟೆಪಾಡು ಮತ್ತು ಎಜುಕೇಷನ್ನು ಮತ್ತು ಈ GST ಇದ್ರ ಪರ ಅಲ್ಲಿ ಧ್ವನಿ ಎತ್ತಬೇಕು. ಅನಂತಕುಮಾರ್ ಇದ್ದರು, ರಸಗೊಬ್ಬರದ ಕೇಂದ್ರದಲ್ಲಿ ಧ್ವನಿ ಎತ್ತಿದ್ರು. ಇಲ್ಲಿ ನಮಗೆ ಕೇಂದ್ರಗಳಿಗೆ ಬರ್ತಾಯಿದ್ರು, ಇಲ್ಲಿ ನಮ್ಮ ಜನಗಳ ಪರ ಸ್ಪಂದಿಸ್ತಾಯಿದ್ರು. ಮತ್ತು ಈ ಚಿಣ್ಣರ ಲೋಕ ಮತ್ತು ಈ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಅವ್ರು ಭಾಗವಹಿಸುವಂಥ ಕಾರ್ಯಕ್ರಮಕ್ಕೆ ಭಾಗವಹಿಸೋದನ್ನ ನಾನು ಕೇಂದ್ರದಿಂದ ಇಂಥ ಅನುದಾನ ತಂದೆ ಅಂತ ಹೇಳಿ ನಿಂತ್ಕೊಬೇಕು. ಇವರು ನಾವು ತೇಜಸ್ವಿ ಸೂರ್ಯನ ಇಷ್ಟಪಡ್ತೀನಿ ಯೂತು, ಆದರೆ ಮಾಡೋ ಕಾರ್ಯವೈಖರಿಗಳಿದೆಲ್ಲ ಬಡವ್ರ ಪರ ಗೆದ್ದವ್ರೆ, ಜನಗಳು ಓಟ್ ಹಾಕಿದ್ದಾರೆ, ಜನಪರ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಅವರು ಒಂದು ಆ್ಯಪನ್ನು ಕಂಡುಹಿಡಿದಿದ್ದಾರಂತೆ. ಆ ಆ್ಯಪಿಂದ ಜನಸಾಮಾನ್ಯರ ಜೊತೆ ಮಾತನಾಡ್ತಾರಂತೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಆ್ಯಪ್ ನಿಮ್ಮೂರಿಗೆ ಬಂದು ಮುಟ್ಟಿದ್ಯಾ? ಇಲ್ಲ ಮೇಡಮ್, ಆಪು ಅದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ನಾವು ಪ್ರತಿನಿತ್ಯ ಕನ್ನಡಪ್ರಭ, ಪ್ರಜಾವಾಣಿ, ಡೆಕ್ಕನಹಳ್ಳಿ ಎಲ್ಲ ಓದ್ತಾ ಇರ್ತೀವಿ. ಸಾಲದಿದ್ದಕ್ಕೆ ನಾವು ಸಹ ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ತಿತೋಹಂ ಮಹಾಮಂಗಳೆ ಪುಣ್ಯಭೂಮಿ ತುದರತೆ ತ್ವೇಷ ಕಾಯುವ ನಮಸ್ತೆ ಅಂತೇಳಿ ನಾನು ಕೂಡ ಸಾಕೆ ಮಾಡಿದ್ದೀನಿ ಮೇಡಮ್. ಇಲ್ಲಿ ಗರ್ವದಿಂದ ಗರ್ಜಿಸಿ ನೋಡಿ, ನಾನೊಬ್ಬ ಹಿಂದೂ, ನಿಮ್ಮ ಒಂದು ಓಟು ಅಯೋಧ್ಯೆ ನಿರ್ಮಾಣಕ್ಕಾಗಿ ಅಂತ ಹೇಳಿ ಪ್ರಥಮವಾಗಿ ನಾನೇ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆಗೆ ಫ್ಲಾಗ್ ಹಾಕಿದ್ದೀನಿ. ಹಾಗಾಗಿ ಸಾಕೆಗಳು ಮಾಡ್ತಾ ನಾನು ಮೋಟಿವೇಶನ್ ಮಾಡಿದ್ದೀನಿ, ನಾನು ಸಹ ಮಾಡಿದ್ದೀನಿ. ಆದರೆ ಇಲ್ಲಿ ಏನೇ ಮಾಡಿದ್ರು ಜನಪರ ಕಾಳಜಿ ವಹಿಸಿ ಜನಪರ ಕೆಲಸ ಮಾಡಬೇಕು ಮೇಡಮ್. ಆಡಲಿ ಅವರು ಹಿಂದುತ್ವ ಅನ್ನಲಿ ಅಥವಾ ಬೇರೆ ಬೇರೆ ಒಂದು ಮಠ ಮಂದಿರ ದೇವಸ್ಥಾನ ಅನ್ನಲಿ, ಜನಪರ ಇರಲಿ, ಜನಗಳ ತಾನೇ ಆಯ್ಕೆ ಮಾಡಿರೋದು ಅನ್ನರ್ತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿನ MLA ಅವರು ಕೃಷ್ಣಪ್ಪ ಅವ್ರು ಬಂದ್ಬಿಟ್ಟು ಕಾಂಗ್ರೆಸ್ ಅವರು, ಹಾಗೆ ತೇಜಸ್ವಿ ಸೂರ್ಯ ಅವ್ರು ಬಂದ್ಬಿಟ್ಟು BJP ಅವರು. ಸೊ MLA MP ಅವರ ಕಾಂಬಿನೇಷನ್ನಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆಯಾ? MP ಬಗ್ಗೆ ನಾನು ನೋಡಿಲ್ಲ ಮೇಡಮ್, MLA ಬಗ್ಗೆ ಮಾತ್ರ ನೋಡಿದ್ದೀನಿ ಮೇಡಮ್. ನೀರಿನ ಸಮಸ್ಯೆ ಇದೆ ಮೇಡಮ್. ಈಗ ನಾಡಿನಲ್ಲಿ ನೀರಿನ ಸಮಸ್ಯೆ ಇದೆ. ನೀರನ್ನೆಲ್ಲನೂ ಅವರ ಸ್ವಂತ ವೆಹಿಕಲ್ಗಳಲ್ಲಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು AWS ಶಿವರಾಮ್ ಸರ್ ಅವ್ರಿಗೆಲ್ಲ ನಮಗೆ ಮಾಹಿತಿಗಳು ಕೊಟ್ಟು ನಾವು ಕೆಲವೊಂದು ರಸ್ತೆಗಳಿಗೆಲ್ಲನೂ ನೀರಿನ ಸಮಸ್ಯೆಗಳನ್ನ ಮಾಡ್ತಾಯಿದ್ದಾರೆ. ನಮ್ಮ ಇವರು MLA ಸಾಹೇಬ್ರ ಕಡೆಯಿಂದನೇ ಮಾಡಿಸ್ತಾ ಇದ್ದೀನಿ ಮೇಡಮ್. ಸೊ ಕೃಷ್ಣಪ್ಪ ಅವರು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಆಯಿತು. ಹೌದು ಮೇಡಮ್, ಅಭಿವೃದ್ಧಿ ಕೆಲಸ ಇಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ MLA ಅವರು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅವರು ಇಲ್ಲಪ್ಪ MLA ಅವ್ರು ಬರಲ್ಲ, ಇಲ್ಲಪ್ಪ ಅವ್ರ ಗಮನಕ್ಕೆ ತಂದರೆ ತಾನೇ ಮೇಡಮ್ ಬರೋದು. ಇವಾಗ ರಸ್ತೆ, ಚರಂಡಿ, ಐಮಾಸ್ ಲೈಟು, ಸ್ಟ್ರೀಟ್ ಲೈಟು ಇಂಥದ್ದನ್ನೆಲ್ಲನೂ ಅಲ್ಲಿರೋ ಕಾರ್ಯಕರ್ತರುಗಳಿಗೆ ಹೇಳಿರ್ತಾರೆ, ಅವರೇ ಮಾಡಿಸ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ ನೋಡ್ತೀವಿ, ವಿಜಯನಗರ ಗ್ರೂಪ್ ಮಾಡ್ಕೊಂಡಿದ್ದಾರೆ, MLA ಗ್ರೂಪ್ ಮಾಡ್ಕೊಂಡಿದ್ದಾರೆ, ಮಾಡ್ತಾಯಿದ್ದೀನಿ. ಮತ್ತು ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ವಾಟ್ರ್ ಗಾಡಿಗಳನ್ನ ತರಿಸ್ತಾವ್ರೆ. 2 ಅವರ್ ಬಿಡೋದನ್ನ 4 ಅವರ್ ಬಿಡಿಸ್ತಾ ಇದ್ದಾರೆ ನೀರು.
ಪರಿಪಕ್ವವಾಗಿ ನಡೀತಾ ಇದೆ. ಮತ್ತು ಅವ್ರು ಯಾವುದೇ ರೀತಿಯಾದ ಅವ್ನು ಮುಸ್ಲಿಮ್ಸ್ ಅವ್ನು ಮನೆಗೆ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ಅವ್ನು ಕ್ರಿಶ್ಚಿಯನ್ ಅವನ ಮೇಲೆ ಇದು ಸರ್ವ ಜನಾಂಗ ಶಾಂತಿಯ ತೋಟ, ಎಲ್ಲರಿಗೂ ಕೊಡಿ ನೀರು ಅಂತ ಹೇಳಿ ಅವರ ಆಡಳಿತ ವೈಖರಿ ಪರಿಪೂರ್ಣವಾಗಿ ನಡೀತಾ ಇದೆ ಮೇಡಮ್. ಸರ್, ಬೆಂಗಳೂರು ದಕ್ಷಿಣ ಅಂತಂದ್ರೆ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾರೆ. ಸೊ ಈ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡುತ್ತಾ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮಾಡ್ತಾರಾ ಅಂತ ಅನಿಸ್ತಾ ಇದೆ ನಿಮಗೆ? 100% ಮಾಡ್ತಾರೆ ಮೇಡಮ್. ಯಾಕೆಂದರೆ ಬೆಂಗಳೂರು ಛಿದ್ರ ಇದು BJP ಕೋಟೆ ಅಂತ ಹೇಳ್ತಾರೆ ಮೇಡಮ್. ಮಠ ಮಂದಿರ ತೋರಿಸಿ ಛಿದ್ರ ಅಂತ ಹೇಳ್ತಾರೆ, ಅಥವಾ ದೇವಸ್ಥಾನಗಳು ನೋಡಿ ಛಿದ್ರ ಅಂತಾರೆ. ಮತ್ತು ಈ ಒಂದು ಹಿಂದುತ್ವ ಅಂತ ಹೇಳಿ ಛಿದ್ರ ಅಂತಾರೆ. ಬಡವರು ಹೊಟ್ಟೆಪಾಡು, ಬಡವ್ರಿಗೇನು ಸಿಗಬೇಕು ಆಸಲು ಕೊಟ್ಟು ಹೇಳಿ. ಆದರೆ ಅವರು ಬಡವರ ಬಗ್ಗೆ ಯಾರನ್ನೂ ಗಮನ ಕೊಡಲ್ಲ. ಮಠ ಮಂದಿರ ಬಗ್ಗೆ ಹೇಳಿ ಇಲ್ಲಿ ಛಿದ್ರ BJPನ ಇದು ಕಾಂಗ್ರೆಸ್ನ ಛಿದ್ರ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಯಾವುದೋ ವಿಧಾನಸೌಧನೋ ಇಲ್ಲ ಪಾರ್ಲಿಮೆಂಟ್ ಮಾಡೋ ಅಥವಾ ಬೇರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳೋದು ಅದು ಅಷ್ಟು ಸಮಂಜಸ ಅಲ್ಲ. ಓಕೆ ಸರ್, ತೇಜಸ್ವಿ ಸೂರ್ಯ ಅವರಿಗೆ 100ಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತೀರಾ MP ಆಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ? MP ಆಗಿ ಕಾರ್ಯ ನಿರ್ವಹಿಸಿದ ತಕ್ಕನಾಗಿ ಅಂದರೆ MP ಆಗಿ ಪದವಿ ತೊಗೊಂಡಿದ್ದಾರೆ. ಮಾರ್ಕ್ಸ್ ಎಷ್ಟು ಕೊಡ್ತೀರಾ ಅಂತ 100ಕ್ಕೆ? 100ಕ್ಕೊಂದು ಇದೆ ಮೇಡಮ್. ಅದೇ ಅವರು ಮಠ ಮಂದಿರ ಹಿಂದುತ್ವ ಅಂದ್ಕೊಂಬತ್ತವ್ರೆ, ಆ ಒಂದು ಸಲುವಾಗಿ ಒಂದು 25 ಕೊಡ್ಬೋದು. ಓಕೆ ಸರ್, ಅದು ಮಠ ಮಂದಿರ ಅನ್ನೋಸ್ಕೋಸ್ಕರ ಹಂಗನ್ಕ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ಲ ಮೇಡಮ್, ಇದು ನಮ್ಮ ಭಾರತ. ಎಲ್ಲರನ್ನೂ ಸಮನ್ವಯವಾಗಿ ಎಲ್ಲರನ್ನೂ ಪರಿಗಣಿಸ್ಬೇಕು ಅವರು. ಓಕೆ ಸರ್, ಮುಂದಿನ ಪ್ರಧಾನಿ ಯಾರಾಗಬೇಕು? ನಮ್ಮ ಇವರೇ ಹಾಕ್ಬೇಕು, ಕಾಂಗ್ರೆಸ್ಸಿಂದನೇ ಹಾಕ್ಬೇಕು ಮೇಡಮ್. ಓಕೆ, ಮೋದಿ ಅವರು ಯಾಕೆ ಆಗಬಾರ್ದು ಮೇಡಮ್? ಅವರು ಮೋದಿಯವರು ಹಿಂದೂ ಅದನ್ನದು ಬಿಡಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಬೇಕು. ಹಾಗಂತ ನಮ್ಮ ಹಿರಿಯ ರಾಜರುಗಳು ಎಲ್ಲ ಆಳ್ವಿಕೆ ಮಾಡಿದ್ದಾರೆ. ಆವಾಗಲೇನಾದ್ರು ಮುಸ್ಲಿಮ್ಸ್ ಅವರು ಅಂದವ್ರ ಅಥವಾ ಆ ಜನಾಂಗ ಈ ಜನಾಂಗ ಅಂದವ್ರ? ಆಡಳಿತ ಅಂತ ಬಂದಾಗ ಒಬ್ಬ ಪ್ರತಿನಿಧಿ ಎಲ್ಲರನ್ನೂ ಸಮನ್ವಯ ರೀತಿಯಲ್ಲಿ ಎಲ್ಲರಿಗೂ ಸರಿ ಸಮಾನವಾಗಿ ತೂಗುವಂಥ ವ್ಯಕ್ತಿಯಾಗಿ ಬೆಳಿಬೇಕವರು. ಇವರು ಒಂದೇ ಗುಂಪಲ್ಲಿ ಒಂದೇ ಇದರಲ್ಲಿ ಬೆಳೆಯೋಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾವು ಅವ್ರನ್ನ ಪರಿಗಣಿಸಲ್ಲ ಮೇಡಮ್. ಸರ್, ನೀವೇ ಅಂದ್ರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ. ಗುಡಿ ಗೋಪುರಗಳ ಬಗ್ಗೆ ಪೂಜೆ ಮಾಡ್ತಿರ್ತೀರಾ ಅಂತ ಅನ್ಸುತ್ತೆ. ಸೊ ಈ ಗುಡಿ ಗೋಪುರಗಳನ್ನ ಆಲ್ಮೋಸ್ಟ್ ಈಗ ರಾಮ ಮಂದಿರವನ್ನ ಮೋದಿ ಅವರು ಕಟ್ಟಿಸಿದ್ರು ಕೂಡ ನೀವು ಮೋದಿ ಅವರು ಆಗಬಾರ್ದು ಪ್ರಧಾನಮಂತ್ರಿ ಅಂತ ಹೇಳ್ತಿದ್ದೀರಾ. ಕಾರಣ ಏನಿರ್ಬೋದು ಮೇಡಮ್? ಮೋದಿಯವರು ಗುಡಿ ಗೋಪುರಗಳನ್ನ ಕಟ್ಟಿದ್ರು ಅಂತ ಮೋದಿಯವರು ಅಂತ ಹೇಳ್ತಾರೆ ಮೇಡಮ್. ಮೋದಿಯವರು ಕಟ್ಟಿಲ್ಲ, ಅದು ನಾನು ಕಟ್ಟಿದ್ದು ಅಂತ ನಾನು ಹೇಳ್ತೀನಿ. ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಅವ್ರು ಮಾಡಕ್ಕೆ ಬಂದವ್ರೆ ಅಲ್ವಾ ಮೇಡಮ್? ಮೊನ್ನೆ ಇವರು ಆಗಿದ್ರಲ್ಲ, ಯಾರು ನಮ್ಮ ಭಾರತದ ಪ್ರಥಮ ಪ್ರಜೆ, ಅವರೇ ಮಾಡಿದ್ರಲ್ಲ ಲೇಡಿ ಮುರ್ಮು. ಅವ್ರನ್ನ ಯಾಕೆ ಮೇಡಮ್ ಕರೆದಿಲ್ಲ? ಅವ್ರನ್ನ ಕರಿಬೇಕಿತ್ತು. ಆಮೇಲೆ ಈ ಒಂದು ಪಾರ್ಟಿನ ಕಟ್ತು ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿಯಲ್ಲಿ ಮೇಡಮ್. ಹಾಗಾಗಿ ಅಲ್ಲಿ ಅಂಥವ್ರನ್ನ ಕರೆದಿ ಅವನ ಮಠ ಮಂದಿರ ಕಟ್ಟಲಿ. ನಾವು ಜೈ ಶ್ರೀರಾಮ್ ಅನ್ನೋರೆ, ನಾವು ಹಿಂದುತ್ವ ಅನ್ನೋರೆ. ಆದರೆ ಒಬ್ಬ ಜನಪ್ರತಿನಿಧಿ ಹಿಂದುತ್ವ ಅನ್ಬೇಡ್ದು ಮೇಡಮ್. ಜನಪ್ರತಿನಿಧಿ ಯಾವಾಗ್ಲೂ ಜನರಿಂದ ಆಯ್ಕೆ ಆಗಿರೋದನ್ನ ಎಲ್ಲ ಮುಸ್ಲಿಮ್ಸ್ ಕ್ರೈಸ್ತರು ಎಲ್ಲರಿಗೂ ಒಂದು ಸಮಾನತೆ ರೀತಿಯಲ್ಲಿ ಆಡಳಿತ ನಡೆಸಬೇಕು ಮೇಡಮ್. ಅವರು ಒಂದೇ ಗುಂಪನ್ನ ಮಾಡ್ತಾ ಇದ್ದಾರೆ, ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಈ ದೇಶದ ಪ್ರಧಾನಿಗೆ ನಾನು ತುಂಬ ಗೌರವಿಸ್ತೀನಿ. ಅದು ಇದ್ರ ಮೂಲಕ ನಾನು ಎಲ್ಲ ಮಿತ್ರರಿಗೂ ನಾನು ಹೇಳೋದಿಷ್ಟೇ, ಒಬ್ಬ ಪ್ರಧಾನಿ ಆಗಿರ್ಬೋದು, ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಜಾತಿ ಮತ ಭೇದ ಬಿಟ್ಟು ಅವರ ಆಡಳಿತನ ನಡೆಸಬೇಕು ಮೇಡಮ್ ಅವರು. ಸರ್, ಕಾಂಗ್ರೆಸ್ ಅಂತ ಹೇಳಿದ್ರಿ ನೀವು. ಕಾಂಗ್ರೆಸ್ ಅವರು ಗೆಲ್ಲಬೇಕು, ಯಾರಾದರೂ ಪರವಾಗಿಲ್ಲ, ಯಾರಾದರೂ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ. ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಯಾರು ಆಯ್ಕೆ ನಿಮ್ಮದು? ಇಬ್ಬರಲ್ಲಿ ಯಾರನ್ನ ಆಗಲಿ ಮೇಡಮ್, ರಾಹುಲ್ ಗಾಂಧಿ ಆದರೂ ಒಳ್ಳೆಯದೇ. INDI ಮೈತ್ರಿಕೂಟದಿಂದ ಹಲವಾರು ಪ್ರಬಲ ನಾಯಕರು ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಇದೇನಾದರೂ ಕಾಂಗ್ರೆಸ್ಗೆ ಮೈನಸ್ ಆಗುತ್ತಾ? ಮೈನಸ್ ಆಗಲ್ಲ ಮೇಡಮ್, ಪ್ಲಸ್ ಆಗುತ್ತೆ ಮೇಡಮ್, ಪ್ಲಸ್. ಓಕೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಎಷ್ಟು ಗ್ಯಾರಂಟಿಗಳು ನಿಮಗೆ ಇಷ್ಟ ಆಗಿದೆಯಾ, ಹಾಗೆ ಬಂದು ತಲುಪ್ತಾ ಇದೆಯಾ? ಹಾಂ ಮೇಡಮ್, 100% ಈ ಶಕ್ತಿ ಯೋಜನೆ ಅಂತೇಳಿ ಸೂಪರಾಗಿ ನಡೀತಾ ಇದೆ. ಶಕ್ತಿ ಯೋಜನೆ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಯಾರೂ ಮಾಡಿಲ್ಲ ಈ ಥರ ಯೋಜನೆಗಳನ್ನ. ಸುಮಾರು ಯೋಜನೆಗಳು ಬಿಟ್ಟಿದ್ದಾರಲ್ಲ ಮೇಡಮ್, ಅದೆಲ್ಲ ಜನಗಳಿಗೆ ನೇರವಾಗಿ ತಲುಪ್ತಾ ಇದೆ. ಅದರಲ್ಲಿ
ಈ ಮೀಡಿಯೇಟ್ರುಗಳು ಅವರು ಇವರು ದುಡ್ಡು ತೊಗೊಂಡ್ರು ಇನ್ನೊಂದು ತೊಗೊಂಡ್ರು ಅದು ಯಾವುದೂ ಇಲ್ಲ. ನೇರವಾಗಿ ಅವ್ರವ್ರ ಮನೆಗಳಿಗೆ ಅವ್ರವ್ರ ಖಾತೆಗಳಿಗೆ ಬೀಳ್ತಾ ಇದೆ. ಮತ್ತು ಶಕ್ತಿ ಯೋಜನೆ ಅಂತೂ ಸಾರಿಗೆಯಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್. ಅದು ಓಕೆ ಸರ್, ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, BJP ಮತ್ತು JDS ಮೈತ್ರಿ ಬಗ್ಗೆ ಆಯಿತು ಮೇಡಮ್, ಜನ ತೀರ್ಮಾನ ಮಾಡ್ತಾರೆ ಅಷ್ಟೇ. ನಿಮ್ಗೆ ಮೈತ್ರಿ ಖುಷಿ ತಂದಿದೆಯಾ ಅದು? ಕಾಂಗ್ರೆಸ್ ಮೇಡಮ್. ಲಾಸ್ಟ್ ಪ್ರಶ್ನೆ, 28 ಕ್ಷೇತ್ರದಲ್ಲಿ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಈ ಸಲ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಥವಾ ಎಷ್ಟು ಅಭ್ಯರ್ಥಿಗಳು ಗೆಲ್ತಾರೆ, ಬಿಜೆಪಿನ ಎಷ್ಟು ಅಭ್ಯರ್ಥಿಗಳು ಗೆಲ್ತಾರೆ, ಎಷ್ಟು ಅಧಿಕಾರ, ಎಷ್ಟು ಪರ್ಸೆಂಟ್ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ಈಗ ಅವ್ರು ಹೇಳಿದ್ದು 2023 2022 ಓಕೆ BJP ಬರುತ್ತೆ ಅಂತ ಎಲ್ಲರ ಭಾವನೆಯಲ್ಲಿದೆ. ಈಗ ನಮ್ಮ ಪ್ರಕಾರ ಜನಗಳು ನೊಂದೋಗ್ಬಿಟ್ಟವ್ರೆ. ಜನಗಳು ಈ GST ಮಾಡಿ, ಆಮೇಲೆ ಇನ್ನೊಂದು ಈ ಅಡ್ಮಿಷನ್ ಮೇಡಮ್, ಮತ್ತು ಈ ಸಾವುಗಳು ಆದಾಗ ಆಸ್ಪತ್ರೆಯಲ್ಲಿ 5 ಲಕ್ಷ 6 ಲಕ್ಷ ಕೊಟ್ಟು ಬಾಡಿನ ತರುವಾಗ GST ಕಟ್ಬಿಟ್ಟು ತರ್ತಾರೆ ಬಾಡಿಗೆ, ಅಂಥ ವ್ಯವಸ್ಥೆ ಆಗಿದೆ. ಆದ್ದರಿಂದ 75% ಮೇಡಮ್ ಕಾಂಗ್ರೆಸ್ನ ಒಲವು ಕೊಟ್ಟಿದ್ದಾರೆ ಅವ್ರಿಗೆ ಅಂತೇಳಿ ನಾವು ಅದು ಅನ್ಕೊಳ್ತೀವಿ ಮೇಡಮ್. ಹಾಗಾಗಿ ಮೋದಿನೇ ಪ್ರಧಾನಿ ಆಗ್ಬೇಕು. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗ್ತಿದೆಯಾ, ಹೇಗೆ? ಯಾರು ದುಡ್ಡು ಮೇಡಮ್ ಗ್ಯಾರಂಟಿಗಳು? ಯಾರು ದುಡ್ಡು ಹೇಳಿ ನೋಡಿ. ತರಕಾರಿ ರೇಟು, ಬೇಳೆ ರೇಟು ಎಲ್ಲ ಜಾಸ್ತಿ ಮಾಡಿ ತಿಂಗಳಿಗೆ ಮಹಿಳೆಯರಿಗೆ 2,000 ಕೊಡ್ತೀನಿ ಅನ್ನೋದಾದರೆ, ಮತ್ತು ಈಗ GST, ಈ ರಾಜ್ಯದಲ್ಲಿ GST ದುಡ್ಡು, ತೆರಿಗೆ ಹಣ ಸಾಕಷ್ಟಿದೆ. ಅದರಲ್ಲಿ ಬಸ್ಸು ಆಗಲಿ ಇನ್ನೊಂದಾಗಲಿ ಹೆಣ್ಮಕ್ಳು ಕೊಡೋದಾಗಲಿ ಮಾಡೋದಾದರೆ ಅದೆಲ್ಲ ನಮ್ಮ ತೆರಿಗೆ ಹಣದಲ್ಲಿ ಕೊಡ್ತಾವ್ರೆ ಅಂತ ಅಂದ್ಕೊಳ್ತೀವಿ. ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇದೇ ಕಾಂಗ್ರೆಸ್ಸೇ ಈ ರಾಜ್ಯದಲ್ಲಿ ಎಲ್ಲ ಈ ಸವಲತ್ತುಗಳನ್ನ ಕೊಡ್ತಾ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಜನ ತಿಳ್ಕೋಬೇಕಾಗಿದೆ, ನಮ್ಮ ತೆರಿಗೆ ಹಣದಲ್ಲಿ ನಮಗೆಲ್ಲ ಇದನ್ನು ಕೊಡ್ತಾ ಇದ್ದಾರೆ, ಯಾರಪ್ಪನ ಮನೆಯಿಂದನೂ ಕೊಡ್ತಾ ಇಲ್ಲ ಅಂತ ನಾನಾದರೂ ಅನ್ಕೊಳ್ತೀನಿ. ಸರ್, ಹೇಗೆ ತೇಜಸ್ವಿ ಸೂರ್ಯ ಅವರು ಜನಸಾಮಾನ್ಯರ ಕೈಗೆ ಸಿಗ್ತಾರಾ? ನಿಮ್ಮ ಮಾತುಕತೆಯನ್ನು ಅವ್ರು ಕೇಳ್ತಿದ್ದಾರಾ ತೇಜಸ್ವಿ ಸೂರ್ಯ ಅವರು? ಏನು ಥರ? ಖಂಡಿತ ಯಾವುದೋ ಒಂದು ವಿಚಾರಕ್ಕೆ ನಮ್ಮ ಒಂದು ಕನ್ನಡದ ಕೆಲಸ ಆಗಬೇಕು ಅನ್ನೋದಕ್ಕಾಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂದಾಗ ಅವ್ರು ಖುದ್ದಾಗಿ ನಾನೇ ನಿಮ್ಮ ಕಚೇರಿಗೆ ಬರ್ತೀನಿ ಅಂತೇಳಿ ಹೇಳ್ತಾರೆ. ಅಷ್ಟೊಂದು ಸದೃಢ ಮನಸ್ಸಿನವರು ಅವರು. ಹಾಗಾಗಿ ಸಿಗ್ತಾರೆ ಮೇಡಮ್. ಅವ್ರನ್ನ ಭೇಟಿ ಆಗಬೇಕಾದ್ರೆ ನಮಗೆ ಸಾಕಷ್ಟು ಹತ್ತಿರದಲ್ಲೇ ಸಿಗ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ಇಲ್ಲಿನ MLA ಬಂದ್ಬಿಟ್ಟು ಕೃಷ್ಣಪ್ಪ ಅವರು. ಸೊ ಕೃಷ್ಣಪ್ಪ ಅವರ ಕಾಂಬಿನೇಷನ್ ಅಂದರೆ ಕೃಷ್ಣಪ್ಪ ಅವರು ಹಾಗೆ ತೇಜಸ್ವಿ ಸೂರ್ಯ ಅವರ ಕಾಂಬಿನೇಷನ್ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಅಭಿವೃದ್ಧಿ ಕುಂಠಿತವಾಗಿದೆ. ಒಂದು ಕಾಂಗ್ರೆಸ್, ಒಂದು BJP. ಯಾಕಂದರೆ ಸೆಂಟ್ರಲಲ್ಲಿ BJP ಇದೆ, ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ. ಇವರಿಬ್ಬರು ಕಿತ್ತಾಟದಲ್ಲಿ ನಾವು ಬಲಿಪಶು ಹಾಕಿದ್ದೀವಲ್ಲ ಅನ್ನೋ ರೀತಿಯಲ್ಲಿ ಕುಂಠಿತವಾಗಿ ನಡೀತಾ ಇದೆ. ಏನೋ ಒಪ್ಕೊಂಡಿದ್ದಾರೆ ಜನ, ಏನೋ ಕಾಂಗ್ರೆಸ್ ಮತ ಕೊಟ್ಟಿದ್ದಾರೆ. ಕೆಲಸ ಕಾರ್ಯಗಳು ನಿಧಾನದಲ್ಲಾದರೂ ಸಹ ಕಾಂಗ್ರೆಸ್ನ ಒಪ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಎರಡೂ ಕಡೆ ಒಂದೇ ಪಕ್ಷ ಇದ್ದಾಗ ಕೆಲಸ ಕಾರ್ಯ ಆಗುತ್ತದೆ. ಇದು ಒಂದು ಕಾಂಗ್ರೆಸ್ ಒಂದು BJP ಅಂದಾಗ ಕೆಲಸಗಳೆಲ್ಲ ಕುಂಠಿತವಾಗಲೇ ನಡೀತದೆ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈಗ 28 ಕ್ಷೇತ್ರ ಇದೆಯಲ್ಲ ಕರ್ನಾಟಕದಲ್ಲಿ, 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನ ಗೆಲ್ಲಬಹುದು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ, ಹಾಗೆ BJP ಅವರು ಎಷ್ಟು ಕ್ಷೇತ್ರವನ್ನ ಗೆಲ್ಲಬಹುದು? 24 ಕ್ಷೇತ್ರದಲ್ಲಿ 28 ಕ್ಷೇತ್ರದಲ್ಲಿ ಹೆಚ್ಚಿನ ಒಮ್ಮತದಲ್ಲಿ BJP ಬರ್ತದೆ ಅಂದ್ಕೊಳ್ತೀನಿ. ಒಂದು 8 ಕಾಂಗ್ರೆಸ್ ಬಂದರೂ ಇನ್ನು ಉಳಿಕೆ BJP ಬರ್ತದೆ.